ಎರಡನೇ ಕಾಶ್ಮೀರ ಆಗತೈತಿ ಪಶ್ಚಿಮ ಬಂಗಾಳ. ಮಮತಾ ಕಣ್ಣು ಮುಚ್ಕೊಂಡು ಕುಂತಾಳು, ಹಿಂದೂಗಳ ಮೇಲೆ ಅನ್ಯಾಯ ನಡೆಯಕತ್ತೈತಿ. ಪಶ್ಚಿಮ ಬಂಗಾಳದಾಗ ಗುಡಿ ಗುಂಡಾಂತರಗಳನ್ನ ಕೆಡವಾಕತ್ತಾರ, ಮುಸ್ಲಿಂ ಮೆಜಾರಿಟಿ ಹೆಚ್ಚಾಕತ್ತಾರ. ರಾಜಸ್ಥಾನದಾಗ ಮುಸ್ಲಿಂ ಮೆಜಾರಿಟಿ ಏರಿಯಾದಾಗ ಪತ್ರಕರ್ತರು ಹೋಗಂಗೇ ಇಲ್ಲ. ಅಲ್ಲಿನ ಪೊಲೀಸರು ಯಾರಿಗೆ ಅಂಜಾಕತ್ತಾರ, ಕೈ ಕಟ್ಕೊಂಡು ಸುಮ್ಮ ನಿಂತಾರ. ಅನ್ಯಾಯ ಕಣ್ಣು ಮುಂದ ನಡೆಯಕತ್ತೈತಿ. ಇವರು ಓಲೈಕೆ ರಾಜಕಾರಣಕ್ಕ ಇನ್ನೂ ಅದ್ ಎಷ್ಟು ಮಂದಿ ಹಿಂದೂಗಳ ಬಲಿಯಾಗಬೇಕ್ರಿ? ಹಿಂದೂಸ್ತಾನದಾಗ ಹಿಂದೂಗಳಿಗೆ ಬೆಲೆ ಇಲ್ಲ ಅಂದ್ರೆ ಇನ್ನು ಎಲ್ಲಿ ಹೋಗ್ಬೇಕು ಅವರೆಲ್ಲ? ನಮಸ್ಕಾರ ರೀ. ಕಾಶ್ಮೀರಕ್ಕಷ್ಟ ಸೀಮಿತವಾಗಿಲ್ರಿ ಈ ಮತಾಂಧ ಬುದ್ಧಿ, ಕೆಟ್ಟ ಮನಸ್ಥಿತಿ. ಇದು ದೇಶಾದ್ಯಂತ ಹರಡಾಕತ್ತೈತಿ. ಒಂದ್ ಕಡೆ ಆಡಳಿತಗಾರರ ನಿರ್ಲಕ್ಷ್ಯ ಆದ್ರೆ ಇನ್ನೊಂದ್ ಕಡೆ ಜನಸಾಮಾನ್ಯರ ನಿರ್ಲಕ್ಷ್ಯ. ಕಾಶ್ಮೀರದಾಗ ನೋಡಿದ್ರಿ ಪಹಲ್ಗಾಮ್ ಅಟ್ಯಾಕ್ ಒಳಗ ಜನಸಾಮಾನ್ಯರ ನಿರ್ಲಕ್ಷ್ಯನ ಇತ್ತು, ಆಡಳಿತಗಾರರ ನಿರ್ಲಕ್ಷ್ಯನೂ ಇತ್ತು. ಅದ್ರ ಜೋಡಿ ಅಲ್ಲಿನ ಸ್ಥಳೀಯರ ಸಪೋರ್ಟು ಉಗ್ರಗಾಮಿಗಳಿಗಿತ್ತು. ಹಿಂಗಾಗಿ ಎಷ್ಟು ಮಂದಿ ಜೀವ ಕಳ್ಕೊಂಡ್ರು. ಒಂದು ಕ್ಷಣ ದೇಶನ ತತ್ತರಿಸಿ ಹೋತು. ಅದನ್ನು ನೋಡಿ ಯಪ್ಪ ಕಾಶ್ಮೀರ ಮ್ಯಾಲೈತೆ ಅಂತ ಆರಾಮಾಗಬೇಡ್ರಿ. ಯಾಕಂದ್ರೆ ನಮ್ಮಲ್ಲಿ ನಿಮ್ಮಲ್ಲೂ ನಮ್ಮ ಬಾಜು ರಾಜ್ಯದಾಗ ಈ ಕಡೆ ರಾಜ್ಯದ ಅಕ್ಕಪಕ್ಕ ರಾಜ್ಯದಾಗ ಎಲ್ಲ ಕಡೆನೂ ಇಂಥ ಮನಸ್ಥಿತಿ ಬೆಳೆಯಾಕತ್ತೈತಿ. ಪಶ್ಚಿಮ ಬಂಗಾಳ ನಿಮಗೆ ಗೊತ್ತೈತಿ, ಮುರ್ಷಿದಾಬಾದ್ ಒಳಗೆ ಹಿಂದೂಗಳ ಮೇಲೆ ಆಗಿರುವಂಥ ಅನ್ಯಾಯ, ಅಕ್ರಮ, ಅವ್ರ ಮೇಲೆ ಆಗಿರುವಂಥ ಗಲಾಟೆಗಳು ಇದೆಲ್ಲ ನೋಡಿದ್ರೆ ಒಂದು ರೀತಿ ಅಂಜಿಕೆ ಬರ್ತೈತಿ. ಹಿಂದೂಸ್ತಾನದಾಗ ಹಿಂದೂಗಳಿಗೆ ಬೆಲೆ ಇಲ್ಲ, ಅವ್ರಿಗೆ ಬದುಕಾಕ ಜಾಗನ ಇಲ್ಲ ಅನ್ನೋ ಅಂಥ ಪರಿಸ್ಥಿತಿ ಐತಿ. ಅಲ್ಲಿ ಜನಸಾಮಾನ್ಯರು ಬಳಲಾಕತ್ತಾರ, ಆಡಳಿತಗಾರರು ಕಣ್ಣು ಮುಚ್ಕೊಂಡು ಕುಂತಾರ. ಮಮತಾಕ್ಕ ಬಾಯಿ ಬಿಟ್ರ ಮುಸ್ಲಿಮರ ತುಷ್ಟೀಕರಣ ನೀತಿನ ಒದರ್ತಾರ. ಯಾವಾಗ ನೋಡಿದ್ರು ಮುಸ್ಲಿಮರಿಗೆ ಒಳ್ಳೆ ಮಾಡೋ ಕೆಲಸದಾಗ ಬ್ಯುಸಿ ಇರ್ತಾರ. ಹಿಂದೂಗಳನ್ನ ಕಣ್ಣೆತ್ತೂ ನೋಡ್ಲಿಲ್ಲ. ಅಲ್ಲಿ ಮಂದಿ ಗುಳೆನೂ ಆದ್ರು, ಅಲ್ಲಿ ಎಲ್ಲ ರಕ್ತಪಾತನೂ ಆಯ್ತು. ಆದ್ರೂ ಅವ್ರಿಗೇನು ಫರಕ್ ಬೀಳಲಿಲ್ಲ. ವಕ್ಫ್ ಅನ್ಕೋತ ದೊಂಬಿ ಕ್ರಿಯೇಟ್ ಮಾಡಿ ಬಿಟ್ಬಿಟ್ರು. ಇದೆಲ್ಲ ನಮಗೆ ಗೊತ್ತಾಯ್ತ್ರಿ. ಮಮತಾಕ್ಕ ಎಷ್ಟರ ಮಟ್ಟಿಗೆ ಹಿಂದೂ ಮೇಲೆ ಕಾಳಜಿ ಪ್ರೇಮ ಇಟ್ಕೊಂಡಾರ ಅನ್ನೋದು ಬಟಾ ಬಯಲಾಗ್ಬಿಟ್ಟೈತಿ. ಅಲ್ಲಿನ ಒಬ್ರು ಮಹಿಳೆ ಮಾತಾಡ್ತಾರ, ಪಶ್ಚಿಮ ಬಂಗಾಳ ಎರಡನೇ ಕಾಶ್ಮೀರ ಆಗತೈತಿ. ಕಾಶ್ಮೀರಕ್ಕಿಂತ ಕೆಟ್ಟ ಪರಿಸ್ಥಿತಿ ಪಶ್ಚಿಮ ಬಂಗಾಳದಾಗ ಬರೋದೈತಿ. ನಾ ಹುಟ್ಟಿನಿ 1988ರಾಗ. ಅಲ್ಲಿಂದ ಇಲ್ಲಿ ತನಕ ಅಲ್ಲಿನ ಡೆಮೋಕ್ರಸಿ ಚೇಂಜ್ ಆಗಕತ್ತೈತಿ. ನನಗೆ ಸಾಕಾಗ್ಬಿಟ್ಟೈತಿ. ಬಂಗಾಳ ಯಾರು ಕಾಯೋರು, ಬಂಗಾಳಕ್ಕೆ ರಕ್ಷಣೆ ಯಾರು ಕೊಡೋರು? ಅಲ್ಲಿನ ಸರ್ಕಾರ ಬಾಯಿ ಮುಚ್ಕೊಂಡು ಕೂತೈತಿ. ಹಿಂದೂಗಳಿಗೆ ಅಂದ್ರ, ಮುಸ್ಲಿಮ್ರಿಗೆ ಅಂದ್ರ ದೊಡ್ಡ ದನಿ ಮಾಡಿ ನಾವು ನಿಮ್ಮ ಜೋಡಿ ಅದೀವಿ ಅಂತಾರ. ಬಂಗಾಳದಾಗ ಮಂದಿ ಎಚ್ಚೆತ್ಕೊಳ್ಳಿಲ್ಲ ಅಂದ್ರೆ ಕಾಶ್ಮೀರಕ್ಕಿಂತ ಕೆಟ್ಟ ಪರಿಸ್ಥಿತಿ ಬರ್ತೈತಿ ಅಂತ ಎಷ್ಟು ಕೋಪದಿಂದ ನಿಸ್ಸಹಾಯಕತೆಯಿಂದ ಮಾತಾಡಕತ್ತಾರ ನೋಡ್ರಿ. कश्मीर से नहीं हूँ, मैं बंगाल से हूँ और बंगाल में जो हाल हम आज देख पा रहे हैं ना, ये अगला कश्मीर है, ये अगला कश्मीर होगा। मेरा जन्म 1988 में बंगाल में हुआ था और तब से लेकर आज तक जो डेमोग्राफी वहाँ की चेंज की गई है वो आप सोच भी नहीं सकते। थोड़े दिन पहले, अभी 2-3 दिन पहले की बात है, हमारे गांव में, वहाँ दुलियान नाम का एक गांव है, वहाँ पर लोगों को निकाला गया। उन लोगों का घर तोड़ा जा रहा है, मंदिर तोड़े जा रहे हैं। हमें इंडिकेशन दिया जा रहा है कि चले जाओ यहाँ से। सर, सबका हाथ है भाई, हम क्या बाहर वाले गद्दारों को बोलेंगे जब हमारे देश में 100 बैठे। ಕೇಳಿಸ್ಕೊಂಡ್ರಿಲ್ರಿ? ಅವರ ಕಷ್ಟ, ಅವ್ರ ನೋವು ಎಲ್ಲಾನು ಅವ್ರ ಕಣ್ಣಾಗ ಕಾಣಿಸಕತ್ತಿತ್ತು. ಕಾಶ್ಮೀರ ಒಂದ ಎದ್ದು ಕಾಣ್ತೈತಿ. ನಮ್ಮ ಪಶ್ಚಿಮ ಬಂಗಾಳದ ಪರಿಸ್ಥಿತಿ ಯಾರು ನೋಡೋರು? ಹಿಂದೂಗಳಲ್ಲಿ ಮಾತಾಡಂಗಿಲ್ಲ. ಮಾತಾಡಿದ್ರು ಅಂದ್ರೆ ಮೋದಿ ಕಾ ಚಮಚ, ಬಿಜೆಪಿ ಕಾ ಚಮಚ, ಅವ್ರ ಹಿಂಗ ಇವ್ರ ಹಿಂಗ ಹೇಡಿಗಳು ಅಂತೆಲ್ಲ ಮಾತಾಡ್ತಾರಂತ. ಮಂದಿರಗಳನ್ನೆಲ್ಲ ಒಡೆದು ಹಾಕ್ಯಾರಂತ. ಇಷ್ಟೆಲ್ಲ ಇದ್ರೂ ಪಶ್ಚಿಮ ಬಂಗಾಳದಾಗ ಮಮತಾಕ್ಕ ಏನೂ ಇಲ್ಲ ಅನ್ನೋ ರೀತಿ ಆರಾಮಾಗಿ ಹೆಂಗಿರ್ತಾಳ? ಎಷ್ಟು ನಿರ್ಲಕ್ಷ್ಯ, ಅದು ಎಷ್ಟು ಹಿಂದೂಗಳಂದ್ರೆ ನಿರ್ಲಕ್ಷ್ಯ ಪಶ್ಚಿಮ ಬಂಗಾಳದಾಗ ಮಮತಾಕ್ಕಗ. ಒಬ್ಬ ಮುಸ್ಲಿಮ್ಸ್ ಹತ್ರ ಮಮತಾಕನ್ ಹೊಟ್ಟೆ ಉರಿದು ಬಿಡ್ತೈತಿ. ಹಿಂದೂಗಳ ಗುಡಿ ಕೆಡವಾಕತ್ತಾರ, ಮನಿ ಕೆಡವಾಕತ್ತಾರ, ಬಾಯಿ ಮುಚ್ಕೊಂಡು ಇರಬೇಕು ಅಂತ ಪರಿಸ್ಥಿತಿ ನಿರ್ಮಾಣ ಮಾಡಕತ್ತಾರ. ममता बनर्जी को पता नहीं है कि उसके सिटी में, उसके डिस्ट्रिक्ट्स में वहाँ पे हो क्या रहा है? क्या उसे पता नहीं है? सिर्फ हमें बस ये कह दो, हिंदू को चुप रहना है भाई। हिंदू बोल नहीं सकता। हिंदू बोल रहा है मतलब ये देखो, ये भक्त, ये आ गया, देखो चमचा, ये आ गया मोदी का। ये तो बंगाल की हालत देखो तो सही, जाके ग्राउंड रियलिटी समझो तो सही। बंगाल का क्या हाल है, बंगाल किस स्तर पे बंगाल पहुंच चुका है। ಮಮತಾಕ್ಕಂತ್ರು ಏನೂ ಮಾಡಂಗ್ ಕಾಣ್ವಾಳು. ರಾಷ್ಟ್ರಪತಿ ಆಡಳಿತ ಬೇಕಂತ ಮಂದಿ ಬೇಡಿಕೆ ಇಡಾಕತ್ತಾರ. ಇಲ್ಲಾಂದ್ರೆ ನಾವು ಬದುಕಂಗಿಲ್ಲ ಅಂತ ಅವ್ರಿಗೆ ಗೊತ್ತೈತ್ರಿ. ಮಮತಾಕ್ಕಗ ದೊಡ್ಡ ನಮಸ್ಕಾರ ಹಾಕಿ ಆದಷ್ಟು ಬೇಗ ರಾಷ್ಟ್ರಪತಿ ಆಡಳಿತ ಬಂದು ಅಲ್ಲಿ ಹಿಂದೂಗಳು ನಿರಾಳಾಗಿ ನಿಟ್ಟುಸಿರು ಬಿಡೋ ಕೆಲಸ ಮಾಡ್ತಾರ. ಅಲ್ಲಿ ತನಕನೂ ಹಿಂದೂಗಳಿಗೆ ಬೆಲೆ ಇಲ್ಲ, ಹಿಂದೂಗಳ ಜೀವಕ್ಕೂ ಬೆಲೆ ಇಲ್ಲ ನೋಡ್ರಿ. ಇಲ್ಲಿ ಹಿಂಗಂದ್ರ ರಾಜಸ್ಥಾನದಾಗ ಕತಿ ಇನ್ನೊಂದು ಬ್ಯಾರೇನೇ ಐತ್ರಿ. ರಾಜಸ್ಥಾನದಾಗ
ಪಹಲ್ಗಾಮ್ ಅಟ್ಯಾಕ್ ವಿರುದ್ಧ ಹಿಂದೂಗಳ ಧ್ವನಿಗಿನಿ ಎತ್ತುನು ಅಂತ ಪಾಕಿಸ್ತಾನ ಧ್ವಜ ರೋಡಿಗೆ ಹಾಕಿದ್ರು ಅಂದ್ರ ಅಲ್ಲಿನ ಮುಸ್ಲಿಮರು ಮತಾಂಧ ಮುಸ್ಲಿಮರು ದೊಡ್ಡ ಗಂಟಲೆ ಕೈಯಾಗ ಮಂಚು ಲಾಂಗು ಹಿಡ್ಕೊಂಡು ಬೀದಿಗೆ ಬರ್ತಾರ. ನೀನ್ ಯಾಕೆ ಹಾಕಿದಿ, ಇದು ನಮ್ಮ ಧ್ವಜ ಅಂತ. ಇರೋದು ಭಾರತದಾಗ, ತಿನ್ನೋದು ಭಾರತದನ್ನ. ಇವರಿಗೆ ಪಾಕಿಸ್ತಾನ ಧ್ವಜದ ಮೇಲೆ, ಪಾಕಿಸ್ತಾನದ ಮೇಲೆ ಎಲ್ಲಿಲ್ದ ಪ್ರೀತಿ ಮಮತೆ ಉಕ್ಕಿ ಬರ್ತೈತಿ. ಒಬ್ರು ರಿಪೋರ್ಟರ್ ಅದಾರ, ಮಸೀದಿ ಮುಂದೆ ನಿಂತಾರ ಕ್ಯಾಮ್ರಾ ಹಿಡ್ಕೊಂಡು, ಕೈಯಾಗ ಮೈಕ್ ಹಿಡ್ಕೊಂಡು ಏನೋ ಹೇಳಾಕತ್ತಾರ. ಅವರು ಮಸೀದಿ ಒಳಗೆ ಇನ್ನೂ ಹೋಗೇ ಇಲ್ಲ, ಒಂದು ಕಾಲಿಟ್ಟ ಏನು ಹೇಳಿದ್ರಂದ್ರ ಮಸೀದಿ ಒಳಗೆ ಪಾಕಿಸ್ತಾನ ಧ್ವಜ ತೊಗೊಂಡೋಗಿ ಇಟ್ಟಾರ, ಇಷ್ಟ ಹೇಳಿದ್ರು. ಅಲ್ಲಿ ಒಬ್ಬ ಹಿರೇ ಮನುಷ್ಯ, ಮತಾಂಧ ಮನಸ್ಥಿತಿ ಮನುಷ್ಯ ಕ್ಯಾಮ್ರಾ ಬಂದ್ ಮಾಡಿಸಿ ನೀ ಬಾ ನಿನ್ನ ನೋಡ್ಕೋತನು ಅಂತಾನ. मेरी बात सुनिए पूरी सब समझ रहे हैं ये बच्ची परिसर याद चलो हटा यार मैं जो मैं ना आप है ना कोई बात नहीं सुनिए मैं कोई सुधा कहेंगे ना आप तो अपनी उस पे चल रहे हैं आप हमारे सीनियर ऑफिसर से बात करो फिर वो एक बार मैं रिक्वेस्ट कर रहा हूं आपसे एक बार अंदर आओ एक बार अरे सुनिए ना, ये से फिर लोगों को कैसे पता चलेगा कि आपने मुझे क्या कहा? फिर आपको पता चलेगा तो आपकी सही बात कैसे? मेरी भेड़ आप अंदर तो आप क्यों नहीं आ रहे हैं? सच्चाई जानने से आप भी डर रहे हो। अरे मैं डर नहीं रही, सच्चाई आप बताइए। अरे मुझे अकेले बताने से क्या होगा, आप सच्चाई बताइए, यही कहना चाहती हूँ। उस दिन क्या हुआ बता दीजिए, उस दिन क्या हुआ आप बता दीजिए। ಇದು ಪೊಲೀಸರಿಲ್ಲ, ವಾಚ್ಮೆನ್ಗಳಿಲ್ಲ, ಯಾರೂ ಇಲ್ಲ ಅನ್ನೋ ಪರಿಸ್ಥಿತಿನೂ ಇಲ್ಲ. ಪೊಲೀಸ್ ಅಲ್ಲೇ ಅದಾನ, ಆ ಆ್ಯಂಕರ್ ಎಲ್ಲದಾಡಲ್ಲ ಆಕಿ ಬಾಜುಕ ನಿಂತಾನ. ಆದ್ರೆ ಪೊಲೀಸ ಒಂದು ಶಬ್ದ ಮಾತಾಡತ್ತಿಲ್ಲ, ತುಟಕ್ ಪಿಟಕ್ ಅನ್ನಕತ್ತಿಲ್ಲ. ಆ ಮನುಷ್ಯರೇ ಬಿಟ್ರೆ ಹೆಣ್ಮಗಳ ಬಡಿತಾನ ಆ್ಯಂಕರ್ನ ಅನ್ನೋ ರೀತಿ ಸಿಟ್ಟಿನಾಗದಾನ. ಯಾಕ ಇದನ್ಯಾಕೆ ಮಾಡ್ತೀಯ, ಇಲ್ಯಾಕೆ ಬಂದಿ, ನಿನಗೆ ಯಾರು ಇಲ್ಲಿ ಗಳಿಸ್ಯಾರ, ಏನು ಮಾಡತ್ತಿ ಅಂತ ಎಲ್ಲ ಜೋರು ಮಾಡ್ತಾನ. ಕ್ಯಾಮ್ರಾಮನ್ ಸಕಟ್ಟ ಅವನ ಕಡೆ ಕ್ಯಾಮ್ರಾ ಫೋಕಸ್ ಮಾಡಕ್ಕೆ ಅಂಜಾಕತ್ತಾನ. ಅಂಥ ಪರಿಸ್ಥಿತಿ, ಯಾಕಂದ್ರೆ ಅದು ಮುಸ್ಲಿಂ ಮೆಜಾರಿಟಿ ಇರೋ ಏರಿಯಾ ಐತಿ. ದಿಟ್ಟ ಆ್ಯಂಕರ್ ಆದರೂ ಬಿಡಾಕತ್ತಿಲ್ಲ. ಎದಕ್ಕೆ ಹೇಳ್ಬಲ್ರಿ, ಕ್ಯಾಮ್ರಾ ಮುಂದೆ ಬಂದು ಮಾತಾಡ್ರಿ ಅಂತ ಮಾತಾಡ್ತಾರೆ. ಆದರೂ ಅಕ್ಕಿಗೆ ಅಂಜಿಕೆ ಹಾಕ್ತಾರ. ಒಬ್ಬಕ್ಕೆ ಬಾ ನಡಿ ಒಳಗ, ಮಸೀದಿ ಒಳಗೆ ನಡಿ ನೀನು ನೋಡ್ಕೊತನಂತಾನ. ಏನು ಮಾಡವಿದ್ರಿ ಇವ ಆಕಿಗೆ? ಪೊಲೀಸರು ಯಾರಿಗೆ ಅಂಜಾಕತ್ತಾರ? ಅಲ್ಲಿನ ಸರ್ಕಾರ ಕಣ್ಣು ಮುಚ್ಕೊಂಡು ಕುಂತೈತೇನ್ರಿ? ಎಂಥ ಪರಿಸ್ಥಿತಿ ಐತಿ ನೋಡ್ರಿ. ಕಾಶ್ಮೀರದಾಗ ಅಷ್ಟ ಭಯೋತ್ಪಾದನೆ ನಡೆದೈತಿ, ಮತಾಂಧ ಮನಸ್ಥಿತಿಗಳು ಹೊರಗೆ ಬರಾಕತ್ತಾವಂತ ನಾವು ನಿರಾಳವಾಗಿ ನಿಟ್ಟುಸಿರು ಬಿಟ್ಟಿವಂದ್ರೆ ನಡೆಯಂಗಿಲ್ರಿ. ನಮ್ಮ ಸುತ್ತಮುತ್ತನ ಇಂಥ ಕ್ರಿಮಿ ಕೀಟಗಳು ಹುಟ್ಕೊಳಕತ್ತಾವ, ಮತಾಂಧ ಮನಸ್ಥಿತಿ ಹೇಳಾಕತ್ತೈತಿ. ನಾವು ಆದಷ್ಟು ಬೇಗ ಇದನ್ನೆಲ್ಲ ತಿಳ್ಕೊಂಡು ಅರ್ಥ ಮಾಡ್ಕೊಂಡು ಎಚ್ಚೆತ್ಕೊಬೇಕು. ಇಲ್ಲಾಂದ್ರೆ ರಾಜಸ್ಥಾನ, ಪಶ್ಚಿಮ ಬಂಗಾಳದಾಗ ಆದಂಗ ಕರ್ನಾಟಕದಾಗೂ ಆಗ ಹೋಕ್ಕೈತಿ. ಯಾಕಂದ್ರೆ ಇಲ್ಲಿನೂ ಆ ಪರಿಸ್ಥಿತಿ ನಿಧಾನವಾಗಿ ನಿರ್ಮಾಣ ಆಗತೈತಿ. ಕಾನೂನು ಸುವ್ಯವಸ್ಥೆ ಹದಗೆಡತೈತಿ. ಇವರೆಲ್ಲ ಯಾರಿಗೆ ಅಂಜಾಕತ್ತಾರೋ, ಯಾರನ್ನ ಓಲೈಕೆ ಮಾಡಾಕತ್ತಾರೋ ಗೊತ್ತಿಲ್ಲ. ಆದ್ರೆ ಹಿಂದೂಗಳಿಗೆ ನೆನೆ ಇಲ್ದಂಗ ಮಾಡಾಕತ್ತಾರ ಅನ್ನೋದು ಖರೆ ಐತಿ ನೋಡ್ರಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಇನ್ನೂ ಇಂಥವು ಹೆಚ್ಚಿನ ವಿಡಿಯೋ ನೋಡೋಕೆ ಹೊಸ ದಿಗಂತ ಡಿಜಿಟಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ.